ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಸನ್ನಿ ಡಿಯೋಲ್, ಅಕ್ಷಯ್ ಖನ್ನಾ ಅಂಡ್ ದಿಯಾ ಮಿರ್ಜಾ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ನೆಟ್ಫ್ಲಿಕ್ಸ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಶೌರ್ಯಮನ್ ಗೌರ್ ಅವನ ಕಾರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನ ಗರ್ಲ್ ಫ್ರೆಂಡ್ ಮೋನಾಳನ್ನ ಅವನ ಕಾರಿನಲ್ಲೇನೆ ಕೊಲೆ ಮಾಡಿ ರೋಡಿಗೆ ಬಿಸಾಕಿ ಎಸ್ಕೇಪ್ ಆಗಿ ಹೋಗಿರ್ತಾನೆ. ಶೌರ್ಯಮನ್ನನ ಪರ ವಾದ ಮಾಡೋದಕ್ಕೆ ಅವನ ತಂದೆ ಲಾಯರ್ ಅರ್ಜುನ್ ಮೆಹ್ರಾ ಅಲಿಯಾಸ್ ಇಕ್ಕಾನ ಈ ಒಂದು ಕೇಸ್ಗೆ ಹೈರ್ ಮಾಡ್ಕೊಂತಾನೆ. ಅವನ ಪ್ರತಿಯೊಂದು ಕೇಸಲ್ಲೂ ನ್ಯಾಯದ ಪರವಾಗಿ ಹೋರಾಟ ಮಾಡುವಂತಹ ಇಕ್ಕಾ ಈ ಒಂದು ಕೇಸನ್ನ ತಗೊಳ್ಳೋದಕ್ಕೆ ಕಾರಣ ಆದ್ರೂ ಏನು, ಹಾಗೂ ಇಕ್ಕಾನ ಸಹಾಯದಿಂದ ಶೌರ್ಯಮನ್ ಕೋರ್ಟ್ ಅಲ್ಲಿ ಈ ಒಂದು ಕೇಸಿಂದ ಕ್ಲೀನ್ ಚಿಟ್ ತಗೊಂಡು ಆಚೆ ಬರೋಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಸನ್ನಿ ಡಿಯೋಲ್ ಆಸ್ ಇಕ್ಕಾ ಆಕ್ಟಿಂಗ್ ವಯಸ್ಸು ಕೆಲವೊಂದು ಸೀನ್ ಗಳಲ್ಲಿ ಅನ್ನೆಸೆಸರಿಯಾಗಿ ಅವ್ರ ಕಡೆಯಿಂದ ಕೂಗಾಟ ಮತ್ತು ಕಿರ್ಚಾಟ ಮಾಡಿಸಿದ್ದಾರೆ ಅನ್ನೋದೊಂದು ಬಿಟ್ರೆ, ಬಾಕಿ ಎಲ್ಲ ಸೀನ್ಸ್ ಅಲ್ಲೂ ಅವ್ರ ಆಕ್ಟಿಂಗ್ ಡೀಸೆಂಟ್ ಆಗಿ ಬಂದಿದೆ. ಅಕ್ಷಯ್ ಖನ್ನಾ ಶೌರ್ಯಮನ್ ಗೌರ್ ಅವ್ರಿಗೆ ಈ ಫಿಲಂ ಅಲ್ಲಿ ಅವ್ರಿಗೆ ಸೆಟ್ ಆಗುವಂತಹ ರೋಲ್ ಸಿಕ್ಕಿದೆ. ಅವರು ಸಹ ಅವ್ರದೇ ಸ್ಟೈಲಲ್ಲಿ ಆ ರೋಲ್ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ದಿಯಾ ಮಿರ್ಜಾ ಆಸ್ ಅರ್ಜುನ್ ಮೆಹ್ರಾಸ್ ವೈಫ್ ಅವಂತಿಕಾ ಅವರ ಆಕ್ಟಿಂಗ್ ಸಹ ಡೀಸೆಂಟ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ಅಥವಾ ಈ ಫಿಲಂಗೆ ಅಂತಾನೆ ಚೂಸ್ ಮಾಡ್ಕೊಂಡಿರುವಂತಹ ಒಂದು ಕೇಸ್ ತುಂಬಾ ವೀಕ್ ಅಂತ ಅನಿಸ್ತು ನನಗೆ. ಸ್ಟೋರಿ ವೈಸ್ ಏನು ವರ್ಕ್ ಮಾಡಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ದ ಫಿಲಮ್ ಅಲ್ಲಲ್ಲಿ ಬರುವಂತಹ ಒಂದಷ್ಟು ಫ್ಯಾಮಿಲಿ ಡ್ರಾಮಾ ಪೋರ್ಷನ್ಸ್ ಮೆಲೋ ಡ್ರಾಮಾ ಫೀಲ್ ಕೊಡ್ತು ನನಗೆ. ಇದರಿಂದಾಗಿ ಫಿಲಮ್ ಸ್ಲೋ ಆಗಿದೆ. ಅಂಡ್ ಕೋರ್ಟ್ ರೂಮ್ ಡ್ರಾಮಾ ಸೀನ್ಸ್ ಅಲ್ಲಿ ಬರುವಂತಹ ಒಂದಷ್ಟು ಆರ್ಗ್ಯುಮೆಂಟ್ಸ್ ಸಹ ನನಗೆ ಸಿಲ್ಲಿ ಆಗಿ ಬಂದಿದೆ ಅಂತ ಅನಿಸ್ತು. ಅಲ್ಲೂ ಸಹ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿಲ್ಲ. ಫಿಲಮ್ ನ ಪರ್ಪಸ್ಫುಲಿ ಡ್ರ್ಯಾಗ್ ಮಾಡಬೇಕು ಅಂತಾನೆ ಒಂದಷ್ಟು ಅನ್ವಾಂಟೆಡ್ ಸೀನ್ಸ್ ನ ಆಡ್ ಮಾಡಿದ್ದಾರೆ ಅನ್ನೋ ಫೀಲ್ ಕೊಡ್ತು ನನಗೆ. ಈ ಎಲ್ಲಾ ನೆಗೆಟಿವ್ಸ್ ಇಂದಾಗಿನೇ ಫಸ್ಟ್ ಹಾಫ್ ನನಗೆ ಬೋರಿಂಗ್ ಫೀಲ್ ಕೊಡ್ತು, ನನಗೆ ವರ್ಕ್ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಕೋರ್ಟ್ ರೂಮ್ ಡ್ರಾಮಾ ಪೋರ್ಷನ್ಸ್ ಸ್ವಲ್ಪ ಬೆಟರ್ ಆಗಿ ಬಂದಿದೆ. ಆದ್ರೂ ಪ್ರಾಸಿಕ್ಯೂಷನ್ ಲಾಯರ್ ನ ಮಿಸ್ಲೀಡ್ ಮಾಡೋ ಟ್ವಿಸ್ಟ್ ಒಂದು ಬಿಟ್ರೆ ಇನ್ನೇನು ನನಗೆ ಎಂಗೇಜಿಂಗ್ ಅಂತ ಅನಿಸ್ಲಿಲ್ಲ. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ಡೀಸೆಂಟ್ ವಾಚ್ ಆಗಿದೆ. ನನ್ನ ನಾಲೆಡ್ಜ್ ಪ್ರಕಾರ ಯಾವುದೇ ಒಂದು ಕೇಸ್ ಕೋರ್ಟ್ ಅಲ್ಲಿ ಹೋದ್ಮೇಲೆ ಮಿನಿಮಮ್ 1 ರಿಂದ 5 ವರ್ಷ ಬೇಕಾಗುತ್ತೆ ಸೆಟ್ಲ್ ಆಗೋದಕ್ಕೆ. ಆದ್ರೆ ಈ ಫಿಲಮ್ ಅಲ್ಲಿ ತೋರಿಸಿರೋ ಪ್ರಕಾರ ಈ ಒಂದು ಕೇಸ್ ಜಸ್ಟ್ 2 to 3 ವೀಕ್ಸ್ ಅಲ್ಲಿನೇ ಸೆಟ್ಲ್ ಆಗೋಗುತ್ತೆ. ಈ ಪಾಯಿಂಟ್ ಅಲ್ಲಿ ಸ್ಕ್ರೀನ್ ಪ್ಲೇ ಕನ್ವೀನಿಯಂಟ್ ಆಗಿ ಬಂದಿದೆ. ನನಗೆ ಈ ಪಾಯಿಂಟ್ ಸಹ ವರ್ಕ್ ಆಗ್ಲಿಲ್ಲ. ಇನ್ನು BGM ಡೀಸೆಂಟ್ ಆಗಿ ಬಂದಿದೆ. ಸ್ಟೋರಿ ವೈಸ್ ಇನ್ನೂ ಸ್ವಲ್ಪ ವರ್ಕ್ ಮಾಡಿ ಸ್ಕ್ರೀನ್ ಪ್ಲೇ ಅಲ್ಲಿ ಇನ್ನೊಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡಿದ್ರೆ ಈ ಫಿಲಮ್ ಆವರೇಜ್ ಇಂದ ಅಬವ್ ಅವರೇಜ್ ಆಗ್ಬೋದಾಗಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.5 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.